Hello dear students, now we shall continue with another concept of this chapter polarization, that is optical activity. Optical activity ಅಂತಂದರೆ it is a process of a rotation of the plane polarized light when it is made to pass through certain crystals or through certain solutions. ಸೊ ನೋಡಿ, ಅನ್ಪೋಲರೈಸ್ಡ್ ಲೈಟನ್ನು ಕ್ರಿಸ್ಟಲೈನ್ ಮಟೀರಿಯಲ್ಸ್ ಮೂಲಕ ಅಥವಾ ಸೊಲ್ಯೂಷನ್ಸ್ ಮೂಲಕ ಪಾಸ್ ಮಾಡಿದ್ರೆ ಅನ್ಪೋಲರೈಸ್ಡ್ ಲೈಟ್ ಬಿಕಮ್ಸ್ ಪ್ಲೇನ್ ಪೊಲರೈಸ್ಡ್. ಈ ಪ್ರೊಸೆಸನ್ನು ನಾವು ಪೊಲರೈಸೇಷನ್ ಆಫ್ ಲೈಟ್ ಅಂತೀವಿ. ಇದೇ ಅನ್ಪೋಲರೈಸ್ಡ್ ಲೈಟ್ ಸಮ್ ಸೊಲ್ಯೂಷನ್ಸ್ ಆ್ಯಂಡ್ ಸಮ್ ಟಿಪಿಕಲ್ ಕ್ರಿಸ್ಟಲ್ಸ್ ಲೈಕ್ ಕ್ವಾರ್ಟ್ಸ್ ಕ್ರಿಸ್ಟಲ್, ನಿಕೋಲ್ ಕ್ರಿಸ್ಟಲ್, ಕ್ಯಾಲ್ಸೈಟ್ ಕ್ರಿಸ್ಟಲ್ ಆರ್ ಎ ಸೊಲ್ಯೂಷನ್ ಲೈಕ್ ಶುಗರ್ ಸೊಲ್ಯೂಷನ್, ಹನಿ, ಟರ್ಪೆಂಟನ್ ಆಯಿಲ್, ದೆನ್ ಸುಕ್ರೋಸ್, ಮಾಲ್ಟೋಸ್, ಫ್ರುಕ್ಟೋಸ್, ಈ ಥರ ಸೊಲ್ಯೂಷನ್ಸ್ ಮೂಲಕ ಪ್ಲೇನ್ ಪೊಲರೈಸ್ಡ್ ಲೈಟನ್ನು ಪಾಸ್ ಮಾಡಿದಾಗ, ಪ್ಲೇನ್ ಪೊಲರೈಸ್ಡ್ ಲೈಟನ್ನು ಫರ್ದರ್ ಸೊಲ್ಯೂಷನ್ಸ್ ಮೂಲಕ ಪಾಸ್ ಮಾಡಿದಾಗ ಈ ಪ್ಲೇನ್ ಪೊಲರೈಸ್ಡ್ ಲೈಟ್, ಪ್ಲೇನ್ ಅಂದರೆ ದ ಎಂಟೈರ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಕ್ಲಾಕ್ ವೈಸ್ ರೋಟೇಟ್ ಆಗುತ್ತೆ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ರೋಟೇಟ್ ಆಗುತ್ತೆ. ಈ ರೊಟೇಷನ್ ಆಫ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಈಸ್ ಕಾಲ್ಡ್ ಆಸ್ ಆನ್ ಆಪ್ಟಿಕಲ್ ಆ್ಯಕ್ಟಿವಿಟಿ. ಸೊ ಎರಡು ರೀತಿ ಆಪ್ಟಿಕಲ್ ಆ್ಯಕ್ಟಿವಿಟಿ ಬರುತ್ತೆ. ಒನ್ ಈಸ್ ಡೆಕ್ಸ್ಟ್ರೋ ರೊಟೇಟರಿ ಆ್ಯಂಡ್ ಲೀವೋ ರೊಟೇಟರಿ. ಡೆಕ್ಸ್ಟ್ರೋ ರೊಟೇಟರಿ ಅಂತಂದರೆ ಇಟ್ ಈಸ್ ಎ ಕ್ಲಾಕ್ ವೈಸ್ ರೊಟೇಷನ್ ಆಫ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಆಗಿರುತ್ತೆ. ಲೀವೋ ರೊಟೇಟರಿ ಅಂದರೆ ಇಟ್ ಈಸ್ ಎ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಫ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್ ಆಗಿರುತ್ತೆ. ಡೆಕ್ಸ್ಟ್ರೋ ರೊಟೇಟರಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ರೈಟ್ ಹ್ಯಾಂಡೆಡ್ ರೊಟೇಷನ್ ಅಂತೀವಿ, ಆರ್ ಇಟ್ ಈಸ್ ಎ ಪಾಸಿಟಿವ್ ರೊಟೇಷನ್ ಆಫ್ ದ ಪ್ಲೇನ್ ಪೊಲರೈಸ್ಡ್ ಲೈಟ್. ಲೀವೋ ರೊಟೇಟರಿ ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಲೆಫ್ಟ್ ಹ್ಯಾಂಡೆಡ್ ರೊಟೇಷನ್ ಆ್ಯಂಡ್ ಇಟ್ ಈಸ್ ಎ ನೆಗೆಟಿವ್ ರೊಟೇಷನ್ ಆಗಿರುತ್ತೆ. ಹಾಗಾದರೆ ಎಂಥ ಸೊಲ್ಯೂಷನ್ಸ್ ಮೂಲಕ ನಾವು ಪಾಸ್ ಮಾಡಿದರೆ ಡೆಕ್ಟ್ರೋ ರೊಟೇಷನ್ ಆಗುತ್ತೆ, ಲೀವೋ ರೊಟೇಷನ್ ಆಗುತ್ತೆ ಅನ್ನೋ ಕ್ವಶನ್ ಬರುತ್ತೆ. ಪ್ಲೇನ್ ಪೊಲರೈಸ್ಡ್ ಲೈಟನ್ನು ಸುಕ್ರೋಸ್ ಸೊಲ್ಯೂಷನ್ ಮೂಲಕ ಅಂದರೆ ಶುಗರ್ ಸೊಲ್ಯೂಷನ್ ಮೂಲಕ ಪಾಸ್ ಮಾಡಿದ್ರೆ